ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದು 10 ವರ್ಷ ಆಗಿದೆ. ಆದರೂ ವಿಐಎಸ್ಎಲ್ ಅಭಿವೃದ್ಧಿ ಪಡಿಸಿಲ್ಲ. ಶರಾವತಿ ಸಂತ್ರಸ್ತರ ಸಮಸ್ಯೆಗೆ ಕಾರಣ ಕಾಂಗ್ರೆಸ್ ಅಲ್ಲ, ಬಿಜೆಪಿ. ಮಧು ಬಂಗಾರಪ್ಪನವರು ಶರಾವತಿ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಲು ಮುಂದಾಗಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಶಾಸಕ ಚನ್ನಬಸಪ್ಪಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಗೋವಿಂದಪುರದ ಆಶ್ರಯ ಮನೆಗಳ ಯೋಜನೆ ತಂದಿದ್ದೇ ಕಾಂಗ್ರೆಸ್. ಅಲ್ಲಿ ಮೂಲ ಸೌಕರ್ಯವಿಲ್ಲ. ಸಚಿವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಬೇಡ ಎಂದು ಶಾಸಕ ಚನ್ನಬಸಪ್ಪಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೀಗೆ ಮಾತನಾಡುವುದು ಮುಂದುವರೆದರೆ ನಮ್ಮ ಕಾರ್ಯಕರ್ತರು ಪಾಠ ಕಲಿಸುತ್ತಾರೆ ಎಂದು ತಿಳಿಸಿದರು. ಲೋಕಸಭಾ ಸದಸ್ಯರಂತ ಶ್ರೀಯುತ ರಾಘವೇಂದ್ರ ಅವರು ನಿನ್ನೆ ದಿನ ನಮ್ಮ ವಿಧಾನಸಭಾ ಸದಸ್ಯರಾದಂಥ ಶ್ರೀಯುತ ಚನ್ನಬಸಪ್ಪನವರು ಕೆಲವು ವಿಚಾರಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಒಂದು, ರಾಘವೇಂದ್ರ ಅವರು ಹೇಳಿದ್ದಾರೆ, ಎಲ್ಲ 60 ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿದ್ದಕ್ಕೆ ಇವತ್ತೆಲ್ಲ ಸಮಸ್ಯೆ ಇದೆ ಅಂತೇಳಿ. ಕಾಂಗ್ರೆಸ್ನವರು ಆಡಳಿತ ಮಾಡಿದ್ದಕ್ಕೆ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಜನರ ಮುಂದಿದೆ. ವಿಎಸ್ಎಲ್ ಬಗ್ಗೆ ಮಾತನಾಡ್ತಾ ಅದು ಕಾಂಗ್ರೆಸ್ನವ್ರದ್ದು. ಕಾಂಗ್ರೆಸ್ನವರು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ವಿಎಸ್ಎಲ್ ಅನ್ನು ಸೇಲ್ಗೆ ಹಸ್ತಾಂತರ ಮಾಡಿದ್ದು ರಾಜೀವ್ ಗಾಂಧಿಯವರು. ಕಾರಣ, ಆ ಒಂದು ಇಂಡಸ್ಟ್ರಿ ಹಾಳಾಗಬಾರ್ದು, ಅದಕ್ಕೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಸೇಲಿಗೆ ಕೊಟ್ಟರು. ಅದಲ್ಲದೆ 2013ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಗಣಿಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಅದನ್ನು ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡಿದೆ. ಆದರೆ ಕೇಂದ್ರ ಸರ್ಕಾರ ಈಗ 10-11 ವರ್ಷ ಆಯ್ತು ಬಂದು. ಆ 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ತಗೊಂಡಿಲ್ಲ. ಅವ್ರು ಹೇಳಿದ್ದಾರೆ, ನಾವು ಅದನ್ನು ಜೀವಂತ ಇಟ್ಕೊಂಡಿರೋದೇ ಒಂದು ದೊಡ್ಡ ಸಾಧನೆ ಅಂತೇಳಿ. ಜೀವಂತ ಇಟ್ಕೊಂಡಿರೋ ಸಾಧನೆ ಅಲ್ಲ, ಅದಕ್ಕೆ ಏನಾದ್ರು ಒಂದು ಅಭಿವೃದ್ಧಿ ಮಾಡದೆ ಸುಮ್ಮನೆ ಈ ಕಡೆ ಸಹಾಯಕ್ಕೂ ಬಿಡದೆ ಈ ಕಡೆ ಇರೋದಕ್ಕೂ ಬಿಡದೆ ಆ ವಿಎಸ್ಎಲ್ ಅನ್ನ ಇವತ್ತು ಆ ಪರಿಸ್ಥಿತಿಗೆ ತಗೊಂಬಂದಿದ್ದಾರೆ. ಕೋಮಾ ಸ್ಟೇಜ್ನಲ್ಲೇ ಇದೆ. ಏನು ಯಾವಾಗ ಆಕ್ಸಿಜನ್ ಪೈಪ್ ಕಿತ್ತರೆ ಹೋಗುತ್ತೋ ಆ ಥರದಲ್ಲಿ ಇದೆ. ಅದಲ್ಲದೆ ಶರಾವತಿ ಮುಳುಗಡೆ ಅವ್ರದ್ದು ಕಾಂಗ್ರೆಸ್ನವ್ರು ಮಾಡಿದ್ದು ಅಂತೇಳಿ. ಕಾಂಗ್ರೆಸ್ನವರೆಲ್ಲ ಮಾಡಿದ್ದು ಏನು, ಬಿಜೆಪಿ ಸರ್ಕಾರ ಆ ಅಧಿಸೂಚನೆಗಳನ್ನ ರದ್ದು ಮಾಡ್ತು. ಅದರ ಕಾರಣ ಇವತ್ತು ಶರಾವತಿ ಸಂತ್ರಸ್ತರು ಇವತ್ತು ಬಹಳಷ್ಟು ತೊಂದರೆಗೆ ಸಿಲುಕಿದ್ದಾರೆ. ಅದನ್ನ ಅವ್ರು ಮಾಡಿದಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ದು ಅಂತ ಹೇಳ್ತಾರೆ. ಆದರೆ ಏನು ಮಧು ಬಂಗಾರಪ್ಪನವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ್ಮೇಲೆ ಆ ಬಗ್ಗೆ ಹೆಚ್ಚಿನ ಕಾಳಜಿನ ತೋರಿಸಿ ಅದನ್ನ ಸುಪ್ರೀಂ ಕೋರ್ಟ್ ತನಕ ತಗೊಂಡೋಗಿ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೆಯೋ ಪರಿಸ್ಥಿತಿಗೆ ತಗೊಂಬಂದಿರೋದು ಅದು ಮಧು ಬಂಗಾರಪ್ಪನವ್ರು ಮಾಡಿರೋ ಒಂದು ದೊಡ್ಡ ಸಾಧನೆ. ಯಾಕೆಂತ ಹೇಳಿದ್ರೆ, ಚುನಾವಣೆಗಿಂತ ಮುಂಚೆ ನಮ್ಮ ನಾಯಕರಾದಂಥ ಶ್ರೀಯುತ ಸಿದ್ದರಾಮಯ್ಯನವರನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸಿ ನಾವು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ನಾವು ಅಭಯ ಹಸ್ತವನ್ನು ಕೊಡಬೇಕು, ನಮ್ಮ ಸರ್ಕಾರ ಬಂದಾಗ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು, ಅವರ ಸಮಸ್ಯೆಯನ್ನು ತೀರಿಸಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಮಾತನ್ನು ಕೊಟ್ಟಿದ್ರು. ಆ ಪ್ರಕಾರ ನಮ್ಮ ಸರ್ಕಾರ ಇವತ್ತು ನಡ್ಕೊಳ್ತಾ ಇದೆ. ಹಾಗಾಗಿ ಇವತ್ತೇನಾದರೂ ಸ್ವಲ್ಪ ಅವರು